ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ಅಲ್ಲಿ RRB ಎನ್ ಟಿ ಪಿ ಸಿ ಎಕ್ಸ್ಪೆಕ್ಟೆಡ್ ಪೇಪರ್ 2 ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿ, ಸೊ ಟಫ್ ಪ್ರಾಬ್ಲಮ್ಸ್ ಅನ್ನ ಯಾವ ತರ ಮಾಡಬಹುದು ಯೂಸಿಂಗ್ ಆಪ್ಷನ್ ಎಲಿಮಿನೇಷನ್ ಆರ್ ಲಾಸ್ಟ್ ಡಿಜಿಟ್, ಓಕೆನಾ. ಸೊ ಆರ್ ಡಿಜಿಟಲ್ ಸಮ್ನ ಆರ್ ಮಲ್ಟಿಪಲ್ ಚೆಕ್ ಮಾಡೋದು ಆರ್ ಡ್ಯೂಸಬಿಲಿಟಿ ಚೆಕ್ ಮಾಡೋದು ಎಲ್ಲ ಸಮೇತ ಎಕ್ಸಾಮ್ ಅಪ್ರೋಚ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ ಈ ಒಂದು ಕ್ಲಾಸ್ ಅಲ್ಲಿ, ಓಕೆನಾ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಗೆ ಎಕ್ಸಾಮ್ಸ್ ಅಲ್ಲಿ ಇದೇ ತರ ಕ್ವಶನ್ಸ್ ಬರುತ್ತೆ, ಓಕೆನಾ. ಸೊ ಅದನ್ನ ಯಾವ ತರ ಬಿಡಿಸೋದು ಅನ್ನೋದನ್ನ ಕಲಿಯೋಣ. ಸೊ ಫಸ್ಟ್ ಕ್ವಶನ್, ಎಕ್ಸ್ ಇಸ್ ಈಕ್ವಲ್ ಟು 2, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯೂ ಪ್ಲಸ್ 27x² ಪ್ಲಸ್ 243x ಪ್ಲಸ್ 631 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಕ್ಯೂಬ್ 2 ಕ್ಯೂಬ್ ಎಷ್ಟು 8 ಪ್ಲಸ್ 27 ಇಂಟು x² ಎಷ್ಟು 4 ಅಲ್ವಾ. ಸೊ 243 ಎಕ್ಸ್ ಅಂದ್ರೆ ಎಷ್ಟು 2 ಪ್ಲಸ್ 631 8 ಪ್ಲಸ್ 27 ಇಂಟು 4 ಎಷ್ಟು 108 243 ಇಂಟು 2 ಎಷ್ಟು 486 ಪ್ಲಸ್ 31 ಬಂತು ಅಲ್ವಾ. ನೋಡಿ ಅಡಿಷನ್ ಮಾಡೋಣ. 1 6 ಎಷ್ಟು 7 7 8 ಎಷ್ಟು 15 15 8 ಎಷ್ಟು 23 ಲಾಸ್ಟಲ್ಲಿ ಏನು ಬರಬೇಕು ನಮಗೆ 3 ಬರಬೇಕು. 3 ಬರೋದು ಎಷ್ಟು ಆಪ್ಷನ್ ಇದೆ 2 ಆಪ್ಷನ್ ಇದೆ. ಓಕೆ 2 ಕ್ಯಾರಿ ಇದೆ ಅಲ್ವಾ. ಸೊ ಹಂಗೆ ಇಟ್ಕೊಳ್ಳೋಣ. 3 ಪ್ಲಸ್ 2 ಎಷ್ಟು 5 ಆಯಿತು. 5 8 ಎಷ್ಟು 13 13 13 13 1 13 0 13 ಆಗುತ್ತೆ. ಸೊ 3 ಲಾಸ್ಟಲ್ಲಿ 3 ಬರಬೇಕು, ಓಕೆನಾ. ಸೊ ಲಾಸ್ಟಲ್ಲಿ 33 ಬರುವಂಥ ಆಪ್ಷನ್ ಅದು ಒಂದೇ ಆಪ್ಷನ್ ಇಷ್ಟೇ, ಓಕೆನಾ. ಸೆಕೆಂಡ್ ಕ್ವಶನ್, x, y and z are prime numbers and x plus y plus z is equal to 38. What is the maximum value of x? ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಗರಿಷ್ಠ ಮೌಲ್ಯ ಕೇಳಿದ್ದಾರೆ. ಎಕ್ಸ್ ವೈ ಜೆಡ್ ಏನಾಗಿರುತ್ತೆ ಅವಿಭಾಜ್ಯ ಸಂಖ್ಯೆಗಳಾಗಿರುತ್ತೆ ಅಂತ ಮೂರು, ಅದರ ಮೊತ್ತ ಎಷ್ಟಂತೆ 38. ಹಾಗಾದ್ರೆ ಎಕ್ಸ್ ನ ವ್ಯಾಲ್ಯೂ ಗರಿಷ್ಠ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಸಮೇತ ಹೈಯೆಸ್ಟ್ ವ್ಯಾಲ್ಯೂ ತಗೊಳ್ಳೋಣ. ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು 31 ಇಲ್ಲಿ ಪುಟ್ ಮಾಡಿದ್ರೆ ಪ್ಲಸ್ 38 ಅಲ್ಲಿ 31 ಅಂದ್ರೆ ಎಷ್ಟು 7. ಹಾಗಾದ್ರೆ ವೈ ಪ್ಲಸ್ ಜೆಡ್ 7 ಆಗಬೇಕು. ವೈ ಪ್ಲಸ್ ಜೆಡ್ 7 ಆಗಬೇಕು ಅಂದರೆ ಎರಡು ಪ್ರೈಮ್ ನಂಬರ್ಸ್ ಯಾವ್ಯಾವು 2 5 ಒಂದು 5 2 ಬಂದ್ಬಿಡ್ತಲ್ವ ಆನ್ಸರ್ 38. ಹಾಗಾದ್ರೆ ಎಕ್ಸ್ ನ ವ್ಯಾಲ್ಯೂ ಎಷ್ಟು 31. ಸಿಂಪಲ್, ಓಕೆ. ಸೊ ಥರ್ಡ್ ಕ್ವಶನ್, ಇನ್ ದ ಗಿವನ್ ಫಿಗರ್ ಇಫ್ ಎ ಬಿ ಇಸ್ ಈಕ್ವಲ್ ಟು 8, ಎ ಸಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್, angle ABD is equal to 90 degree and AD is equal to 17 centimeter, then the measure of CD plus AC is ಅಂತ ಕೇಳಿದ್ದಾರೆ. ಸೊ ಈ ಕೊಟ್ಟಿರುವ ಆಕೃತಿಯಲ್ಲಿ ಎ ಬಿ 8 ಸೆಂಟಿಮೀಟರ್ ಆದರೆ ಎ ಬಿ ಯಾವುದು ಇದು 8 ಸೆಂಟಿಮೀಟರ್ ಆದರೆ ಓಕೆ. ಎ ಸಿ 10 ಸೆಂಟಿಮೀಟರ್ ಆದರೆ ಎ ಸಿ ಯಾವುದು ಇದು 10 ಸೆಂಟಿಮೀಟರ್. ಎ ಬಿ ಡಿ 90 ಡಿಗ್ರಿ, ಓಕೆ, ಪರ್ಪೆಂಡಿಕ್ಯುಲರ್ ಇದೆ. ಸೊ 90 ಡಿಗ್ರಿ. ಸೊ ಈ ಥರ ಇದಲ್ವಾ. ಸೊ 90 ಡಿಗ್ರಿ. ಎ ಡಿ ಇಸ್ ಈಕ್ವಲ್ ಟು 17 ಸೆಂಟಿಮೀಟರ್, ಓಕೆ. ದೆನ್ ದ ಮೆಜರ್ ಆಫ್ ಸಿ ಡಿ ಪ್ಲಸ್ ಎ ಸಿ, ಓಕೆನಾ. ಸೊ ಇಲ್ಲಿ ನೋಡಿ ನಾವು ದೊಡ್ಡ ಟ್ರಯಾಂಗಲ್ ನೋಡಿ, ಇದ್ರ ಬಿಟ್ಬಿಡಿ ದೊಡ್ಡ ಟ್ರಯಾಂಗಲ್ ನೋಡಿ 8 17 8 ಇಂದ ಬರುವಂತ ಟ್ರಿಪ್ಲೆಟ್ ಆದಪ್ಪ 8 15 17 ಅಲ್ವಾ. ಹಾಗಾದ್ರೆ ಬಿ ಡಿ ವ್ಯಾಲ್ಯೂ ಎಷ್ಟು ಬಂತು 15 ಬಂತು ಟೋಟಲ್ ಬಿ ಡಿ ವ್ಯಾಲ್ಯೂ. ಬಟ್ ಅವ್ರು ಕೇಳಿರೋದೇನು ಸಿ ಡಿ ಪ್ಲಸ್ ಎ ಸಿ. ಸೊ ನೋಡೋಣ, ನಮ್ಗೆ ಸಿ ಡಿ ಬೇಕು. ಸಿ ಡಿ ಬೇಕಂದ್ರೆ ಫಸ್ಟ್ ಆಫ್ ಆಲ್ 8 to 10 ಟ್ರಿಪ್ಲೆಟ್ ನೋಡಿ, ಇದು 4 ಇದು 5 ಅಲ್ವಾ. ಇಟ್ ಮೀನ್ಸ್ 3 4 5 4ನ ಡಬಲ್ ಇದು 5ನ ಡಬಲ್ ಇದು. ಹಾಗಾದ್ರೆ 3ನ ಡಬಲ್ ಏನು 6 ಇಲ್ಲಿ ಬರುತ್ತಾ. ಸೊ 15 ಅಲ್ಲಿ 6 ಹೋದ್ರೆ ಎಷ್ಟು ಉಳಿದಿರೋದು 9. ಸಿ ಡಿ ವ್ಯಾಲ್ಯೂ ಎಷ್ಟು ಬಂತು 9. ಸೊ ಹಾಗಾದ್ರೆ ಎ ಸಿ ಎಷ್ಟು 10, ಸಿ ಡಿ ಎಷ್ಟು 9. ಸೊ ಸಿ ಡಿ ಪ್ಲಸ್ ಎ ಸಿ ಎಷ್ಟಾಗುತ್ತೆ ಹಾಗಾದ್ರೆ 19, ಓಕೆನಾ. 10 ಪ್ಲಸ್ 9 ಎಷ್ಟು 19, ಓಕೆನಾ. So in a race of 2 kilometers, A gives B a start of 500 meters and still wins by 3 minutes. Find the speed of B 6 km per hour ಅಂತ ಕೊಟ್ಟಿದ್ದಾರೆ. 2 ಕಿಲೋಮೀಟರ್ ಓಟದಲ್ಲಿ ಎ ಬಿಗೆ 500 ಮೀಟರ್ ಮುನ್ನಡೆ ನೀಡಿದರು. ಈಗ ಎ ಅನ್ನೋನು ಹೆವಿ ಸ್ಟ್ರಾಂಗ್, ಐ ಮೀನ್ ಫಾಸ್ಟೆಸ್ಟ್ ರೇಸರ್ ರನ್ನರ್. ಅವನು ಏನು ಮಾಡ್ತಾನೆ, ನಾನು ಚೆನ್ನಾಗಿ ಓಡ್ತೀನಿ, ನಿನಗೆ 500 ಮೀಟರ್ ಮುಂದೆನೇ ಕೊಟ್ಬಿಡ್ತೀನಿ ಓಡು ಅಂತ ಹೇಳ್ತಾನೆ. ಸೊ ಟೋಟಲ್ ರೇಸ್ ಎಷ್ಟು 2 ಕಿಲೋಮೀಟರ್. ಹೀಗಾದ್ರೆ ಇವ್ರಿಗೆ 500 ಮೀಟರ್ ಕೊಟ್ಬಿಟ್ಟಿರ್ತಾನೆ. ಉಳಿದಿರೋದು ಬಿ ಎಷ್ಟು ಓಡ್ತಾನೆ 1500 ಮೀಟರ್. ಆದ್ರೂ ಸಮೇತ ಎ 3 ನಿಮಿಷ ಸ್ಟಿಲ್ ವಿನ್ಸ್ ಬೈ 3 ಮಿನಿಟ್ಸ್. 3 ನಿಮಿಷಗಳಿಂದ ಗೆಲ್ಲುತ್ತಾನೆ ಯಾರು ಎ. ಅಂದ್ರೆ ನಾವು ಲೆಕ್ಕ ಹಾಕೋಬೇಕು ಎಷ್ಟು
ಸ್ಪ್ರಿಂಟರ್ ಆರ್ ಸ್ಪೀಡ್ ಓಡ್ತಾನೆ ಅಂತ ಹೇಳ್ಬಿಟ್ಟಲ್ವಾ. ಸೊ ಫೈಂಡ್ ದ ಸ್ಪೀಡ್ ಆಫ್ ಎ. ಸ್ಪೀಡ್ ಎದು ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ಇಫ್ ದ ಸ್ಪೀಡ್ ಆಫ್ ಬಿ 6 km/h. ಒಂದು ವೇಳೆ ಬಿ 6 km/h ಆದರೆ ಎದು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರು. ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇದೇನಿದೆ 100 ಮೀಟರಲ್ಲಿದೆ. ನಾವು ಕಿಲೋಮೀಟರ್ ಕನ್ವರ್ಟ್ ಮಾಡಬೇಕಲ್ವಾ. ಸೊ ಇಟ್ ಮೀನ್ಸ್ 1.5. ಸೊ ಟಿ ಈಸ್ ಈಕ್ವಲ್ ಟು ಡಿ ಬೈ ಎಸ್ ಅಲ್ವಾ. ಸೊ 1.5 ಡಿವೈಡೆಡ್ ಬೈ 6 km/h. ನಾವು ಏನು ಕನ್ವರ್ಟ್ ಮಾಡಬೇಕು ಮಿನಿಟ್ಸ್ಗೆ. ಹಿಂಗೆ ಆದರೂ ಮಾಡಿ ತೊಂದರೆ ಇಲ್ಲ, ಹಂಗಾದ್ರೂ ಮಾಡಿ. ಸೊ ಬೈ 60 ಬರುತ್ತೆ. 1.5 1 ಜಾ 10 ಜಾ. ಸೊ ಹಾಗಾದ್ರೆ ಇವ್ನಿಗೆ ಎಷ್ಟು ನಿಮಿಷ ಬಿಡ್ತು? 15 ನಿಮಿಷ ತಗೊಳ್ತಾರೆ. ಯಾರು? ಬಿ. ಸೊ ಇವನು 15 ನಿಮಿಷ ತಗೊಳ್ತಾನೆ. ಬಿ 3 ನಿಮಿಷ ಮುಂಚೆನೇ ಹೋಗ್ಬಿಡ್ತಾನೆ. ಹಾಗಾದ್ರೆ ಬಿ ಎಷ್ಟು ನಿಮಿಷ ಓಡ್ತಾನೆ? 12. ಸೊ ಇವ್ರದ್ದು ನಾವು ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ಮಾಡೋಣ ಬನ್ನಿ. ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿ ಬೈ ಟಿ. ಡಿ ಎಷ್ಟು ಟೋಟಲ್? 2 km. ಟಿ ಎಷ್ಟು? 12 ಬೈ 60. 2 ಬೈ 12 ಇಂಟು 60. 1 ಜಾ 5 ಜಾ. ಹಾಗಾದರೆ ಎಷ್ಟು? 10 km/h. ಎ ಎಷ್ಟು ಸ್ಪೀಡಲ್ಲಿ ಓಡ್ತಾನೆ? 10 km/h ಅಲ್ಲಿ ಓಡ್ತಾನೆ. ಓಕೆನಾ. ಸೊ ನಾವು ಹಿಂಗೂ ಮಾಡ್ಬೋದು, ಇಲ್ಲಿ ಕಾಮನ್ ಆಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬಿ 6 km/h ಅಂದರೆ 60 ನಿಮಿಷಕ್ಕೆ 6 km ಓಡ್ತಾನೆ. ಓಕೆನಾ. ಸೊ 15 ನಿಮಿಷಕ್ಕೆ ಎಷ್ಟು ಓಡ್ತಾನೆ? ಬೈ 4. ಇದು ಬೈ 4 ಮಾಡಿದ್ರೆ 1.5. ಈ ಥರ ಬೇಕಂದ್ರೂ ಮಾಡ್ಬೋದು. ಓಕೆನಾ. ಎ ಪರ್ಸನ್ ಸೋಲ್ಡ್ ಆನ್ ಐಟಮ್ ಫಾರ್ ₹418 at 12% discount and still gained a profit of 20%. Find the price on which the shopkeeper could earn 10% of the initial market. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ₹418ಕ್ಕೆ 12% ರಿಯಾಯಿತಿಯಲ್ಲಿ ಮಾರಿದಾನೆ. ಓಕೆನಾ. 12% ರಿಯಾಯಿತಿಯಲ್ಲಿ ಮಾಡ್ತಾರೆ. ಅದರ ವ್ಯಾಲ್ಯೂ ಎಷ್ಟು? 418. ಆದರೂ 20% ಲಾಭ ಪಡೆದ. ಆದರೂ ಸಮೇತ ಅವ್ರು 12% ರಿಯಾಯಿತಿ ಕೊಟ್ಟ ಮೇಲೆ ಸಮೇತ 20% ಲಾಭ ಪಡೀತಾರೆ. ಫಸ್ಟ್ ಪಾಯಿಂಟ್. ಅಂಗಡಿಕಾರನು ಆರಂಭಿಕ ಗುರುತಿಸಲಾದ ಬೆಲೆಯ 10% ಲಾಭ ಪಡೆಯಲು ಯಾವ ಬೆಲೆಯಲ್ಲಿ ಮಾರಬೇಕು? ಅಂದರೆ ಸ್ಟಾರ್ಟಿಂಗ್ ನಾವು ಮಾರ್ಕೆಟ್ ಪ್ರೈಸ್ನ 10% ಲಾಭ ಪಡೆಯಲು ಯಾವ ಒಂದು ಅಮೌಂಟ್ಗೆ ಸೇಲ್ ಮಾಡಿದ್ರೆ 10% ಲಾಭ ಬರುತ್ತೆ. 418. 12% ಮೀನ್ಸ್ 100 12% ಹೋದ್ರೆ ಎಷ್ಟು? 80. ಸೊ ಇಂಟು ಓಕೆನಾ. ಸೊ 422 ಜಾ 425 ಜಾ 22 1 ಜಾ 22 1 ಜಾ ಇನ್ನೆಷ್ಟು ಉಳಿತು? 19 ಉಳಿತು. 198 ಮೀನ್ಸ್ ಇಂಟು 9 ಜಾ ಅಲ್ವಾ. ಸೊ 25 ಇಂಟು 20 ಎಷ್ಟು? 500. 500 25 ಹೋದ್ರೆ ಎಷ್ಟು? 470. ಇಲ್ಲಿಂದ ನಮ್ಗೆ ಏನು ಬಂತು? 475 ಬಂತು. ಇದು ಎಂ ಪಿ ಅಲ್ವಾ. ಇದು ಎಂ ಪಿ. ಇದು 20% ಲಾಭದಲ್ಲಿದೆ. ಓಕೆನಾ. ಸೊ ಸರ್ ಇದು ಎಂ ಪಿ. ಓಕೆನಾ. ಈಗ ಇದು 20% ಲಾಭದಲ್ಲಿದೆ ಅಲ್ವಾ. ಸೊ ಈ 20%ನ ತೆಗಿಬೇಕು ನಾವು. ಮೀನ್ಸ್ 20% ಮೀನ್ಸ್ ಎಷ್ಟು? 1/5. ಅಂದರೆ 5ಗೆ 1 ಆ್ಯಡ್ ಮಾಡಿದ್ರೆ ಎಷ್ಟು? 6. 6ನ ವ್ಯಾಲ್ಯೂ 418 ಆದರೆ 5ನ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಅಲ್ವಾ. ಸೊ 6 ಎಷ್ಟು? 36. 5 ಉಳಿತು 8 ಆಯಿತು. ಸೊ 6 9 ಜಾ 54. ಪಾಯಿಂಟ್ ಪುಟ್ ಮಾಡಿದ್ರೆ 40 ಆಯಿತು. 6 ಸೊ ಹಂಗೆ ಬರ್ತಾ ಇರುತ್ತೆ, ನೋಡೋಣ. ಓಕೆನಾ. ಸೊ ಇದು 69.6 ಮಾಡಿದ್ರೆ ಸೊ 5 ಎಷ್ಟು? 33 ಕ್ಯಾರಿ. 9 5 ಎಷ್ಟು? 45 + 3 48. 4 ಕ್ಯಾರಿ. 5 ಎಷ್ಟು? 30. 30 + 4 34. ಸೊ 348 ಬಂತು. 348 ಬಂತು ನಮಗೆ ಇಲ್ಲಿ. ಫೈಂಡ್ ದ ಪ್ರೈಸ್ ಆನ್ ವಿಚ್ ದ ಶಾಪ್ಕೀಪರ್ ಕುಡ್ ಅರ್ನ್ 10% ಆಫ್ ದ ಇನಿಷಿಯಲ್ ಮಾರ್ಕೆಟ್. ಸೊ ಇದು ಪ್ಲಸ್ ಸೊ ಎಂ ಪಿ ಇದೆ ಅಲ್ವಾ. ಇದಕ್ಕೆ 10% ಎಷ್ಟು? 47.5. ಸೊ ಇಷ್ಟು ಮಾಡಿದ್ರೆ ನಮಗೆ 10% ಸಿಗುತ್ತೆ. ಸೊ 348 + 47 ಎಷ್ಟು? 395. ಯಾ ನಿಯರ್ ಯಾವುದಿದೆ ನಮಗೆ? 396 ಇದು. ಓಕೆನಾ. 396. ಓಕೆನಾ. ಸೊ 10% ಬೇಕು ಅಂದರೆ ಮಾರ್ಕೆಟ್ ಪ್ರೈಸಲ್ಲಿ ಅವ್ನು ಎಷ್ಟು ಮಾರಾಟ ಮಾಡಬೇಕು? ₹396 ಮಾರಾಟ ಮಾಡಬೇಕು. ಓಕೆನಾ. So sixth question, the length of the one of the diagonals of the rhombus is 2/3 of the side of the square and the perimeter of the square is 144 meter. If the area of the rhombus is 384 meter square, then find the perimeter of the rhombus. ಓಕೆನಾ. ಒಂದು ಸಮಭುಜ ಚತುರ್ಭುಜದ ಒಂದು ಕರ್ಣವು ಚೌಕದ ಬದಿಯ 2/3 ಭಾಗದಷ್ಟಿದೆ. ಓಕೆನಾ.
ಸೊ ಚೌಕದ ಪರಿಧಿ 144 ಮೀಟರ್. ಇದು ಒಂದು ನಮಗೆ ಸ್ಕ್ವೇರ್ ಅನ್ಕೊಳ್ಳಿ, ಓಕೆನಾ. ಸೊ ಇದ್ರದ್ದು ಪೆರಿಮೀಟರ್ ಕೊಟ್ಟಿದ್ದಾರೆ ಎಷ್ಟು, 144 ಮೀಟರ್. ಸೊ ಪೆರಿಮೀಟರ್ ಮೀನ್ಸ್ ವಾಟ್, 4a. 4a is equal to 144. ಸೊ a is equal to ಒಂದು ವ್ಯಾಲ್ಯೂ ಎಷ್ಟಾಗುತ್ತೆ, 4 1 4 3 ಎಷ್ಟು ಉಳೀತು ನಮಗೆ, 2 ಉಳೀತು, 24 ಆಯಿತು, 4. ಸೊ ಒಂದು ಸೈಡ್ನ ವ್ಯಾಲ್ಯೂ ಎಷ್ಟಾಯಿತು, 36 ಆಯಿತು, ಓಕೆನಾ. ಸೊ ಅವ್ರು ಏನು ಹೇಳಿದ್ದಾರೆ, ಒನ್ ಆಫ್ ದ ಡಯಾಗ್ನಲ್ಸ್ ಆಫ್ ದ ರೋಂಬಸ್ ಇಸ್ 2/3 ಆಫ್ ದ ಸೈಡ್ ಆಫ್ ದ ಸ್ಕ್ವೇರ್. ಒಂದು ಡಯಾಗ್ನಲ್ಲು ಇದರ 2/3 ಭಾಗ ಅಲ್ವಾ. ಸೊ 36 ಇಂಟು 2/3 ಮಾಡಿದ್ರೆ ಒಂದು ಡಯಾಗ್ನಲ್ ಸಿಗುತ್ತೆ. 3 1 3 12 ಇಟ್ ಮೀನ್ಸ್ 24, ಓಕೆನಾ. ಒಂದು ಡಯಾಗ್ನಲ್ ಎಷ್ಟು ಸಿಕ್ತು ನಮಗೆ, 24 ಸಿಕ್ತು, ಓಕೆ 24 ಸಿಕ್ತು. ಸೊ ನೆಕ್ಸ್ಟು, ಇಫ್ ದ ಏರಿಯಾ ಆಫ್ ದ ರಾಂಬಸ್ ಇಸ್ 384 ಮೀಟರ್, ಒಂದು ವೇಳೆ ರಾಂಬಸ್ ದ ಏರಿಯಾ ಏನಾಗುತ್ತೆ, ಹಾಫ್ ಇಂಟು d1 ಇಂಟು ಆಗುತ್ತೆ ಅಲ್ವಾ. ಸೊ ಏರಿಯಾ ಕೊಟ್ಟಿದ್ದಾರೆ ಎಷ್ಟು, 384 ಹಾಫ್ ಇಂಟು d1 ನಮ್ಗೆ ಸಿಕ್ಕಿದ ಒಂದು ಡಯಾಗ್ನಲ್ ಎಷ್ಟು, 24 ಇಂಟು d2 ಗೊತ್ತಿಲ್ಲ ಅಲ್ವಾ. 2 1 2 12 12 1 12 3 36, ರಿಮೈನಿಂಗ್ 12 to 24 ಮೀನ್ಸ್ 32, 24 ಮೀನ್ಸ್ 32. d1 ನಮ್ಗೆ ಎಷ್ಟು ಸಿಕ್ತು, 24, d2 ಎಷ್ಟು ಸಿಕ್ತು, 36. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಪೆರಿಮೀಟರ್ ಆಫ್ ದ ರೋಂಬಸ್. ಪೆರಿಮೀಟರ್ ಆಫ್ ದ ರೋಂಬಸ್ ಮೀನ್ಸ್ ವಾಟ್, 4 ಇಂಟು ರೂಟ್ 32 ಅಲ್ವಾ, 32, ಓಕೆ. 2 ಹೋಲ್ ಸ್ಕ್ವೇರ್ ಪ್ಲಸ್ d2/2 ಹೋಲ್ ಸ್ಕ್ವೇರ್. ಡೈರೆಕ್ಟ್ ಮಾಡ್ತಿದ್ದೀನಿ, ಓಕೆನಾ. ಸೊ 4 ಇಂಟು ರೂಟ್ d1 ಎಷ್ಟು, 24/2 ಎಷ್ಟಾಯಿತು, 12 ಸ್ಕ್ವೇರ್ ಪ್ಲಸ್ 2 ಎಷ್ಟು, 32, 32/2 ಎಷ್ಟು, 16 ಸ್ಕ್ವೇರ್. 4 ಇಂಟು 12 ಸ್ಕ್ವೇರ್ ಎಷ್ಟು, 144, 16 ಸ್ಕ್ವೇರ್ ಎಷ್ಟು, 256, 256 ಪ್ಲಸ್ 144 ಎಷ್ಟಾಯ್ತು ನಮಗೆ, 400 ಆಯಿತು. ರೂಟ್ 400ನ ವ್ಯಾಲ್ಯೂ ಎಷ್ಟು, 20 ಅಲ್ವಾ. ಸೊ 20, 4 ಇಂಟು 20 ಎಷ್ಟು, 80, 4 ಇಂಟು 20 ಎಷ್ಟು, ಓಕೆನಾ. 4 ಇಂಟು 20 ಎಷ್ಟು, 8. ಸೊ ಎಲ್ಲ ತರಹದ ಕ್ವಶನ್ಸ್ ಸಮೇತ ಕೇಳ್ತಾರೆ ಎಕ್ಸಾಮಲ್ಲಿ. ಓನ್ಲಿ ಅರ್ಥಮೆಟಿಕ್ ಕೇಳ್ತಾರೆ ಅಂತ ಹೇಳಂಗಿಲ್ಲ, ಓಕೆನಾ. ಈಸಿ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಂಗಿಲ್ಲ, ಎಲ್ಲ ಟೈಪ್ ಆಫ್ ಕ್ವಶನ್ಸ್ ಸಮೇತ ಕೇಳ್ತಾರೆ, ಓಕೆನಾ. ಸೊ ನಾನು ಟ್ರೈ ಮಾಡ್ತೀನಿ ಎಲ್ಲ ಕ್ವಶನ್ಸ್ ಸಮೇತ ನಾನು ಆದಷ್ಟು ಈ ಒಂದು ಎಕ್ಸ್ಪೆಕ್ಟೆಡ್ ಪೇಪರ್ಸ್ ಸೀರೀಸ್ ಏನಿದೆ ಅದರಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಸೊ ಆಲ್ಮೋಸ್ಟ್ ತಗೊಳ್ತಿದ್ದೀನಿ ಒಳ್ಳೊಳ್ಳೆ ಪ್ರಶ್ನೆ, ಓಕೆನಾ. 7th ಕ್ವಶನ್, ದ ಆವರೇಜ್ ವೇಟ್ ಆಫ್ ಗ್ರೂಪ್ ಆಫ್ 15 ಸ್ಟೂಡೆಂಟ್ಸ್ ಇಸ್ 32.5. 15 ಜನದ ಎಷ್ಟಂತ, 32.5. ಸೊ 17 ಜನದ್ದು ದ ಆವರೇಜ್ ವೇಟ್ ಆಫ್ ಅನದರ್ ಗ್ರೂಪ್ ಆಫ್ 17 ಸ್ಟೂಡೆಂಟ್ಸ್ ಇಸ್ 28.5. ಫೈಂಡ್ ದ ಆವರೇಜ್ ವೇಟ್ ಆಫ್ ದ ಬೋತ್ ಗ್ರೂಪ್ಸ್ ಟು. ಎರಡು ಗುಂಪುಗಳ ಒಟ್ಟಾರೆ ಸರಾಸರಿ ತೂಕವನ್ನು ಫೈಂಡ್ ಔಟ್ ಮಾಡಿ. ಇಲ್ಲಿ ಎಷ್ಟಾಯ್ತು, ಇದು 32. ಸೊ 32.5 ಅಂತ ನಾನು ಅಸಮ್ಡ್ ವೇಟೇಜ್ ಅಂತ ತಗೊಳ್ತೀನಿ, ಐ ಮೀನ್ ಅಸಮ್ಡ್ ಆವರೇಜ್ ಅಂತ ತಗೊಳ್ತೀನಿ. ಹಾಗಾದ್ರೆ ಎಷ್ಟು ಕಮ್ಮಿ ಇದೆ, -4, ಎಷ್ಟಿಗೆ, 17ಕ್ಕೆ ಅಲ್ವಾ. ಸೊ 32.5 ಈ ಆವ್ರೇಜ್ ಅಂತ ತಗೊಂಡಿದ್ದೀವಿ, ಮೈನಸ್ ಇದ್ದರೆ ಮೈನಸ್ ಬರ್ತೀವಿ. 4 ಇಂಟು 17 ಎಷ್ಟಾಯಿತು, 68 ಆಯಿತು. ಬೈ ಟೋಟಲ್ ಎಷ್ಟು ಬಂತು ಸಿಕ್ತು ನಮಗೆ, 32 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಟ್ಟು 32 ಒಂದಲೇ 32 ಎರಡಲಿ 64. ನೆಕ್ಸ್ಟ್ ಉಳಿತು 4 ಪಾಯಿಂಟ್ ಮಾಡಿದ್ರೆ 40 ಅಲ್ವಾ. ಒಂದ್ಲಿ ಎಷ್ಟಾಯಿತು, 32, ಎಷ್ಟು ಉಳಿತು, 8, ಐ ಮೀನ್ 80. ಎರಡಲಿ 64, ಇಷ್ಟು ಸಾಕು, ಇಷ್ಟು ಮಾಡೋ ಅವಶ್ಯಕತೆ ಇರಲ್ವಲ್ಲ. ಓಕೆ, ಇರಲಿ, ತೊಂದರೆ ಇಲ್ಲ. 32.5 2.12 ಹೋದರೆ ನೆಕ್ಸ್ಟು ಇಲ್ಲಿ 8 ಅಂದ್ಕೊಳ್ಳಿ, 4 ಅಂದ್ಕೊಳ್ಳಿ, ಇದು 30 30.48 ನಮಗೆ ಆವ್ರೇಜ್, ಐ ಮೀನ್ ಏನು ಬಂದಿದೆ, ಅಪ್ರಾಕ್ಸಿಮೇಟ್ ಬಂದಿದೆ. ಸೊ 30 ಪಾಯಿಂಟ್ ಸಮಥಿಂಗ್ ಇರೋದು ಯಾವುದು, ಒಂದೇ ಆಪ್ಷನ್ 30 ಪಾಯಿಂಟ್ ಇರೋದು, ಓಕೆನಾ. ಇಷ್ಟೇ ಆನ್ಸರ್. ಸೊ 8th ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ 45% ಆಫ್ ರೂಟ್ 2025 divided by 0.01 is equal to what square is equal to 5. ಇಟ್ ಮೀನ್ಸ್ ಕ್ವಶನ್ ಮಾರ್ಕ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಮಾಡೋಣ ಬನ್ನಿ. 45% ಅಲ್ವಾ, ರೂಟ್ 2025 ಮೀನ್ಸ್ ಎಷ್ಟು,
5ನ ಸ್ಕ್ವೇರ್ 25 5 ಇದೆಷ್ಟು 4 5 ಹಾಗಾದ್ರೆ ಎಷ್ಟು 45 ಬರುತ್ತೆ. ಸೊ 45 ಡಿವೈಡೆಡ್ ಬೈ 0.01 equal to question mark square by 25. 45% ಆಫ್. ಸೊ ಇದಕ್ಕೆ ಎಷ್ಟಾಗುತ್ತೆ, ನಮಗೆ ಏನು ಬೇಕು, ಪಾಯಿಂಟ್ನ ತೆಗಿಬೇಕು. ಎಷ್ಟಿದೆ 100 ಪ್ಲೇಸಲ್ಲಿ, ಇಲ್ಲಿ ನಾನು ತೆಗೆದು ಬಿಡ್ತೀನಿ, ಇದು 100 ಪ್ಲೇಸಲ್ಲಿ ಬರ್ಕೊತೀನಿ. ಓಕೆನಾ. ಸೊ ಪರ್ಸೆಂಟೇಜ್ ಹೋಗುತ್ತೆ, ಇದು ಹೋಗುತ್ತೆ. ಹಾಗಾದ್ರೆ ಎಷ್ಟಾಯ್ತು, ಇದು 45 ಇಂಟು 45 ಆಗುತ್ತೆ. ಇಂಟು ಇಲ್ಲಿ ಬೈ ಇದೆಲ್ವಾ, ಇದು ಕಡೆ ಹೋದ್ರೆ ಏನಾಯಿತು 25 ಕ್ವಶನ್ ಮಾರ್ಕ್. ಓಕೆನಾ. ಸೊ ಇದು ಇಂಟು ಆಯಿತು. 45 ಇಂಟು 45 ಸ್ಕ್ವೇರ್ ಆಯಿತು ಅಲ್ವಾ. ಸೊ ಅವಾಗ ಇದೆಷ್ಟಾಗುತ್ತೆ 45 ಸ್ಕ್ವೇರ್ ಎಷ್ಟಾಯಿತು 5 ಸ್ಕ್ವೇರ್. ಇಲ್ಲಿ ಎಷ್ಟಾಯಿತು ಕ್ವಶನ್ ಮಾರ್ಕ್ ಸ್ಕ್ವೇರ್ 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 ಕ್ಯಾನ್ಸಲ್. 45 ಇಂಟು 5 ಎಷ್ಟು 225. 45 ಇಂಟು 5 ಎಷ್ಟು 225 ಆರ್ ಸ್ಕ್ವೇರ್ ಈ ಕಡೆ ಬಂದರೆ ಏನಾಗುತ್ತೆ ರೂಟ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. 45 ಇಂಟು 5 225 ಇಷ್ಟೇ. ಓಕೆನಾ. ಸೊ 9th ಕ್ವಶನ್. Cars A and B are stationed at points P and Q, which are on opposite sides of a cloud. From the points P and Q, the angles of elevation to that cloud at an altitude of 100 root 3 are 30 degree and 60 degree respectively. The speeds of the cars A and B are 90 km per hour and 54 km. They move towards each other. What will be the time taken for the cars to meet? ಕಾರ್ ಎ ಮತ್ತು ಬಿ ಕಂಬಗಳು ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಇದ್ದವು. ಅವು ಮೋಡದ ವಿರುದ್ಧ ದಿಕ್ಕುಗಳಲ್ಲಿ ಇದ್ದವು. ಅಂದ್ರೆ ಮೋಡ ಇದೆ ಅಂದ್ರೆ ಅವ್ರದ್ದು ಆಪೋಸಿಟ್ ಇದೆ. ಪಿ ಮತ್ತು ಕ್ಯೂ ಬಿಂದುಗಳಿಂದ 100 ರೂಟ್ 3 ಮೀಟರ್ ಎತ್ತರದಲ್ಲಿ ಮೋಡಕ್ಕೆ ಏರಿಕೆ ಕೋನಗಳು ಕ್ರಮವಾಗಿ 30 ಮತ್ತು 60 ಡಿಗ್ರಿ. ಕಾರ್ ಎ ಮತ್ತು ಬಿ ವೇಗಗಳು ಕ್ರಮವಾಗಿ 90 ಕಿಲೋಮೀಟರ್ ಪರ್ ಅವರ್ 54 ಕಿಲೋಮೀಟರ್ ಪರ್ ಅವರ್. ಅವು ಪರಸ್ಪರ ಎದುರಿಗೆ ಚಲಿಸಿದರೆ ಅವುಗಳ ಭೇಟಿಯಾಗಲು ಎಷ್ಟು ಸಮಯ ತಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ tan 30 ಎಷ್ಟು 1/√3. 1/√3 ಇಸ್ಕೊಲ್ಟ್ ಎಷ್ಟಂತೆ 100 ರೂಟ್. ಇದು ನೆಕ್ಸ್ಟ್. ಸೊ tan 60 ಎಷ್ಟು √3. √3 ಇಸ್ಕೊಲ್ಟ್ ಏನು 100 ರೂಟ್. ಓಕೆನಾ. ಸೊ ಇದು ಈ ಕಡೆ ಬಂದರೆ 100 √3 ಇಂಟು √3 ಏನಾಗುತ್ತೆ 3 ಆಗುತ್ತೆ. ಸೊ 100 ಇಂಟು 3 ಎಷ್ಟಾಯಿತು, ಇಲ್ಲಿಂದ ನಮಗೆ ಸಿಕ್ತು 300 ಮೀಟ್ರು. ಸೊ √3 ಕ್ಯಾನ್ಸಲ್, ಇಲ್ಲಿಂದ ಸಿಕ್ತು ನಮಗೆ 100 ಮೀಟ್ರು. ಟೋಟಲ್ ಎಷ್ಟಾಯಿತು 400 ಮೀಟರ್. 400 ಮೀಟರ್ ಅವ್ರು ಸೆಕೆಂಡ್ಸಲ್ಲಿ ಕೇಳಿದ್ದಾರೆ. ಓಕೆ. ಸೊ ಅವ್ರು ಕೊಟ್ಟಿರೋದನ್ನು ಕಿಲೋಮೀಟರ್ ಪರ್ ಅವರಲ್ಲಿ ನಾವು ಏನು ಕನ್ವರ್ಟ್ ಮಾಡಬೇಕು, ಮೀಟರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡಬೇಕು. 90 ಕಿಲೋಮೀಟರ್ ಪರ್ ಅವರ್ ಅಂದರೆ ಎಷ್ಟು 25 ಮೀಟರ್ ಪರ್ ಸೆಕೆಂಡು ಗೊತ್ತಿದಲ್ವಾ. ಸೊ ಇದು 18 5 ಇದು 5 5 ಸೊ 25 ಬಂತು ಪ್ಲಸ್ 54 ಕಿಲೋಮೀಟರ್ ಅಲ್ವಾ. ಇದು 18 3 ಇದು 5 3 15. ಸೊ ಎಷ್ಟಾಯಿತು 40. ಸೊ 400 ಡಿವೈಡೆಡ್ ಬೈ 40 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ 10. ಓಕೆನಾ. ಸೊ 10 ಸೆಕೆಂಡ್ಸ್ ತಗೊಳುತ್ತೆ ಓಕೆನಾ ಕಾರ್ಸ್ ಮೀಟ್ ಆಗೋಕ್ಕೆ. ಓಕೆನಾ. ಸೊ ಇದು ನಮಗೆ ಹೈಟ್ ಆ್ಯಂಡ್ ಡಿಸ್ಟೆನ್ಸು ಪ್ಲಸ್ ಕಾರ್ಸು ಎರಡು ಮಿಕ್ಸ್ ಮಾಡಿ ಓಕೆನಾ. ತೊಂದರೆ ಮಾಡ್ಬೋದು, ತೊಂದರೆ ಏನು. ಓಕೆನಾ. ಸೊ P and Q invested in a business with an investment ratio of 4:9. Q invested an additional amount of rupees 5,000. Then the ratio of investments of P and Q will be 2:5. What was the amount invested by P? P ಮತ್ತು Q ಒಂದು ವ್ಯವಹಾರದಲ್ಲಿ 4:9 ಅನುಪಾತದಲ್ಲಿ ಹೂಡಿಕೆ ಮಾಡಿದರು. Q 5,000 ಹೆಚ್ಚುವರಿ ಹೂಡಿಕೆ ಮಾಡಿದ ನಂತರ P ಮತ್ತು Q ನ ಹೂಡಿಕೆ ಅನುಪಾತ 2:5 ಆಗುತ್ತದೆ. ಆಗ P ಎಷ್ಟು ಹಣ ಹೂಡಿಕೆ ಮಾಡಿದನು. ಸೊ P ಮತ್ತು Q ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ 4:9. ಆಮೇಲೆ ಇವರು 5,000 ಜಾಸ್ತಿ ಮಾಡ್ತಾರೆ ಯಾರು Q. ಸೊ ಆಗೇನಾಗುತ್ತೆ 2:5 ಅಂದರೆ P ಏನು ಸಮೇತನೂ ಅಡಿಷನ್ ಮಾಡಲ್ಲ. ಹಾಗಾದ್ರೆ P ಈಕ್ವಲ್ ಇರುತ್ತೆ. P ಈಕ್ವಲ್ ಇದ್ದು ಇಲ್ಲಿ 4 ಇದೆ, ಇಲ್ಲಿ 2 ಇದೆ, ಈಕ್ವಲ್ ಇಲ್ಲ. ಸೊ ನಾವು ಈಕ್ವಲ್ ಮಾಡಿಕೊಂಡ್ರೆ ಇವ್ರದ್ದು ನಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ. ಸೊ ಈಕ್ವಲ್ ಮಾಡ್ಕೋಬೇಕಂದ್ರೆ ಇಂಟು 2 ಅಲ್ವಾ. ಸೊ ಆಗೇನಾಗುತ್ತೆ 4:9 4:2 5 10. ಸೊ ಈಗ P ಈಕ್ವಲ್ ಆಯಿತು. ಇವರೇನು ಹೂಡಿಕೆ ಮಾಡಿದ್ರು, ಇವ್ರು ಮಾತ್ರ ಚೇಂಜ್ ಮಾಡಿದ್ದಾರೆ. ಎಷ್ಟು 5,000. ಡಿಫ್ರೆನ್ಸ್ ಎಷ್ಟು 1. 5,000 ಆದರೆ ನಮಗೆ P ಇದು ಬೇಕು ಅಲ್ವಾ.
ಸೊ ಪಿ ಎಷ್ಟು 4 4 ಇಂಟು 5,000 ಎಷ್ಟು 4 ಇಂಟು 5,000 ಎಷ್ಟು 20,000 ಓಕೆನಾ ಇಷ್ಟು ಇಲ್ಲ ನೋಡಿ ಡೈರೆಕ್ಟ್ ಆಗಿ ಬೇಕಂದ್ರೂ ಮಾಡ್ಬೋದು ತೊಂದರೆ ನಾನು ಹೇಳ್ಕೊಡ್ತೀನಿ ಅಂದರೆ 2 ಆಪ್ಷನ್ ಹೋಗ್ಬೋದು 4ನ ಮಲ್ಟಿಪಲ್ ಆಗಿರ್ಬೇಕು ಆನ್ಸರ್ ಸೊ ಸಾರಿ ಎಲ್ಲನೂ ಹೋಗುತ್ತೆ ಅಲ್ವಾ ಸೊ ಓಕೆ ಹಿಂಗೆ ಮಾಡಿ 11th question. Let x be the least number divisible by 13 such that when x divided by 4, 5, 6, 7, 8 and 12 the remainder in each case is what is the sum of the digits? x ಎಂಬುದು 13ರಿಂದ ಭಾಗವಾಗುವ ಕನಿಷ್ಠ ಸಂಖ್ಯೆ x ಅನ್ನು 4, 5, 6, 7, 8 ಮತ್ತು 12ರಿಂದ ಭಾಗಿಸಿದಾಗ ಪ್ರತಿ ಬಾರಿ ಉಳಿಕೆ 2 ಬರುತ್ತದೆ ಐ ಮೀನ್ ರಿಮೈಂಡರ್ ಪ್ರತಿ ಸಮೇತನೂ 2 ಬರುತ್ತೆ ಆಗ x ನ ಅಂಕಿಗಳ ಮೊತ್ತ ಎಷ್ಟು ಅಂಕಿಗಳು ಮೀನ್ಸ್ ಡಿಜಿಟ್ಸ್ ನ ಸಮ್ ಮೊದಲು ನಾವೇನು ಮಾಡೋಣ 4, 5, 6, 7, 8 and 12 ಯಾವ ಒಂದು ಲೀಸ್ಟ್ ನಂಬರ್ ಡಿವೈಡೆಡ್ ಬೈ ಆಗುತ್ತೆ 13 ಇಂದ ಮತ್ತು ಅದರಿಂದ ನೋಡೋಣ ಸೊ 13 ಬಿಡಿ ಫಸ್ಟ್ ಈ ನಂಬರ್ ನೋಡೋಣ ಇವೆಲ್ಲ ನಂಬರ್ ಯಾವ ನಂಬರಿಂದ ಹೋಗುತ್ತಾ ಇಟ್ ಮೀನ್ಸ್ ಎಲ್ ಸಿ ಎಮ್ ನೋಡೋಣ ಅಂತ ಅರ್ಥ ಓಕೆನಾ ಸೊ 4, 5, 6, 7, 8 and 12ಗೆ ಎಲ್ ಸಿ ಎಮ್ ಎಷ್ಟು ಸೊ ಇದು 2 ಕ್ಯೂಬ್ ಆಯಿತು ಇದು 7 ಇಲ್ಲಿಂದ ನಮಗೆ 3 ಇಂಟು 2 ಬಂತು 2 ಇಲ್ಲಿ 2 ಇದೆಲ್ಲ ಸೊ ಬಿಟ್ಬಿಡಿ ಇಲ್ಲಿ 5 ಬಂತು ಇಷ್ಟು ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ತು ಸೊ 2 ಕ್ಯೂಬ್ ಎಷ್ಟು 8 ಓಕೆನಾ 8 8 ಇಂಟು 3 ಎಷ್ಟು 24 ಇಂಟು 5 ಎಷ್ಟು 120 ಇಂಟು 7 ಇಟ್ ಮೀನ್ಸ್ 12 ಇಂಟು 7 ಎಷ್ಟು 84 ಒಂದು 0 ಮಾಡಿದ್ರೆ 8 ಕೆ ಪ್ಲಸ್ ರಿಮೈಂಡರ್ ಎಷ್ಟು 2 80 40 ಮಲ್ಟಿಪಲ್ ಪ್ಲಸ್ ರಿಮೈಂಡರ್ ಆಲ್ವೇಸ್ ಎಷ್ಟು 2 ಸೊ ಫಸ್ಟ್ ಆಫ್ ಆಲ್ ಲೀಸ್ಟ್ ನಂಬರ್ ಕೇಳಿದ್ದಾರೆ ಸೊ 840 ಏನ ವ್ಯಾಲ್ಯೂ 1 ಮಾಡಿದ್ರೆ ಲೀಸ್ಟ್ 1 ಅಲ್ವಾ 1 ಮಾಡಿದ್ರೆ ಸೊ 1 ಮಾಡಿದ್ರೆ 840 ಇಂಟು 1 840 ಆಗುತ್ತೆ ಪ್ಲಸ್ 2 ಮಾಡಿದ್ರೆ 842 842 13ರಿಂದ ಹೋಗುತ್ತಾ ನೋಡಬೇಕು 13 6ಲಿ 78 6 ಉಳಿತು 62 ಇದು ಹೋಗಲ್ಲ ಫಸ್ಟ್ ಸೆಕೆಂಡ್ ಒನ್ 2 ಪುಟ್ ಮಾಡೋಣ 2 ಪುಟ್ ಮಾಡಿದ್ರೆ ಇದು ಎಷ್ಟಾಯಿತು 168 ಪ್ಲಸ್ 2 1682 ಇದು ಹೋಗುತ್ತಾ ನೋಡಿ 682 ಅಲ್ಲಿ 1 ಹೋದ್ರಷ್ಟು 681 ಚೆಕ್ ಮಾಡಿದ್ರೆ ನಮ್ಗೆ ಬರುತ್ತೆ 13 ಹಂಗೆ ಅಲ್ವಾ ಸೊ ಬೈ 13 ಒಂದು 13 5 65 ಆಯ್ತು 31 ಹೋಯ್ತು ಇದು ಸಮೇತ ಹೋಗುತ್ತೆ ಈಗ 3 ಚೆಕ್ ಮಾಡೋಣ 840 ಇಂಟು 3 84 ಇಂಟು 3 ಎಷ್ಟು 252 252 ಸೊ 520 ಅಲ್ಲಿ 2 ಹೋದ್ರೆ ಎಷ್ಟು 522 ಅಲ್ಲಿ 2 ಹೋದ್ರೆ ಎಷ್ಟು 520 ಡಿವೈಡ್ ಬೈ 13 ಟೇಬಲ್ 520 ಹೋಗುತ್ತಾ 52 ಹೋಗುತ್ತಾ ಹೋಗುತ್ತೆ ಎಷ್ಟು ಲೀನ್ ಆಗಲಿ ಅಲ್ವಾ ಸೊ ಹಾಗಾದ್ರೆ ನಮ್ಗೆ ಏನು ಆನ್ಸರ್ 2522 ಅವ್ರು ಏನು ಕೇಳಿದ್ದಾರೆ ಬಟ್ ಡಿಜಿಟ್ಸ್ ಕೇಳಿದ್ದಾರೆ 5 ಪ್ಲಸ್ 6 ಎಷ್ಟಾಯಿತು 11 ಅದರ ಆನ್ಸರ್ ಏನು ನಮಗೆ 2 ಪ್ಲಸ್ 5 7 7 ಪ್ಲಸ್ 2 9 9 ಪ್ಲಸ್ 2 है ना 12th question if tan x is equal to 3 then the value of 5 sin x minus 3 cos x divided by 5 sin x plus 3 cos x 5 tan x is equal to 3 ಅಂತೆ ಸೊ ಈ ಕಡೆ ಬಂದರೆ tan x is equal to 3/5 tan x ಅಂದ್ರೆ ಏನು sin by cos ಓಕೆನಾ ಸೊ 5 sin ಅಂತ ಕೇಳಿದ್ದಾರೆ 5 ಇಂಟು sin ನ ವ್ಯಾಲ್ಯೂ ಏನು ಬಂತು 3 ಅದನ್ನೇ ಪುಟ್ ಮಾಡೋಣ 3 ಇಂಟು ಕಾಸ್ನ ವ್ಯಾಲ್ಯೂ ಎಷ್ಟು ಬಂತು 5 ಅದನ್ನೇ ಪುಟ್ ಮಾಡೋಣ ಡಿವೈಡ್ ಬೈ 5 ಇಂಟು sin ಎಷ್ಟು 3 ಪ್ಲಸ್ 3 ಇಂಟು 5 ಓಕೆನಾ ಸೊ 5 ಇಂಟು 3 15 ಮೈನಸ್ 3 ಇಂಟು 5 15 ಸೊ 0 ಬರುತ್ತೆ 0 ಬೈ ಎನಿಥಿಂಗ್ ಏನು 0ನೇ ಸೊ ಇದನ್ನು ಸಮೇತ ನಾವು ಮಾಡೋ ಅವಶ್ಯಕತೆ ಓಕೆನಾ ಸೊ 15 ಮೈನಸ್ 15 0 ಹಾಗಾದ್ರೆ ಆನ್ಸರ್ ನಮಗೆ 0 ಓಕೆ 13th question if the interest is compounded half yearly find the compound interest on the sum of rupees 26,600 at the rate of 20% per annum for 24 months ಬಡ್ಡಿಯನ್ನು ಅರ್ಧ ವರ್ಷಕ್ಕೊಮ್ಮೆ ಸಂಯೋಜಿಸಿದರೆ 28,600 ಮೇಲೆ ವರ್ಷಕ್ಕೆ 20% ದರದಲ್ಲಿ 24 ತಿಂಗಳಿಗೆ ಸಂಯೋಜಿತ ಬಡ್ಡಿ ಇಟ್ ಮೀನ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿ ಸೊ ಹಾಫ್ ಇಯರ್ಲಿ ಅಂತ ಕೇಳಿದ್ದಾರೆ 20% 24 ಒಂದು ವರ್ಷಕ್ಕೆ ಎಷ್ಟು ತಿಂಗಳಿರುತ್ತೆ 12 ಸೊ ಆಫ್ ಮಾಡಿದ್ರೆ 6 ಮಂತ್ಸ್ 6 ಮಂತ್ಸ್ 6 ಮಂತ್ಸ್ ಅಲ್ವಾ ಹಾಫ್ ಇಯರ್ಲಿ 20% ಇಯರ್ಗಾದ್ರೆ ಹಾಫ್ ಇಯರ್ಲಿಗೆ ಎಷ್ಟು 10 10 ಸೊ ಎರಡು ರೀತಿ ಮಾಡ್ಬೋದು ಒಂದು ಆಪ್ಷನ್ ಎಲಿಮಿನೇಷನ್ ಮಾಡ್ಬೋದು ಇನ್ನೊಂದು 11 ಮಲ್ಟಿಪಲ್ ತೋರಿಸ್ತೀನಿ ಹಾಗಾದ್ರೆ ಏನಾಗುತ್ತೆ ಅಂದರೆ 10 into 11 ಫಸ್ಟ್ 6
10:11 ಸೆಕೆಂಡ್ 6 ಮಂತ್, 10:11 ಥರ್ಡು, 10:11 ಫೋರ್ತ್. ಎಷ್ಟಾಯಿತು? 10,000. ಎಷ್ಟಾಯಿತು? 14641. ಡಿಫ್ರೆನ್ಸ್ ಎಷ್ಟು? 464. ಇದನ್ನು ಫೈಂಡ್ ಔಟ್ ಮಾಡಬೇಕು. 10,000ನ ವ್ಯಾಲ್ಯೂ ಎಷ್ಟು? 28,600. ಇದನ್ನು ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಹಿಂಗೆ ಮಾಡ್ಬೋದು ಫಸ್ಟ್. ಸೆಕೆಂಡು, ಸೊ ಎಲ್ ಸಮೇತ 11. ಇನ್ನೊಂದು 46.41. 10 ಇಯರ್ಸ್ಗೆ 10%ಗೆ 4 ಇಯರ್ಸ್ ಎಷ್ಟಾಗುತ್ತೆ? 46.41. ಸೊ ಆಗ 46.41 0 ಸೋದ್ರೆ ಇದು ಎಷ್ಟು? 2.86 ಮಲ್ಟಿಪಲ್. 2.86 ಮಲ್ಟಿಪಲ್ ನಾವು ಏನು ಮಾಡೋಣ? ತೆಗೆದುಬಿಟ್ಟು 3 ಮಲ್ಟಿಪಲ್ ಮಾಡೋಣ, ಟ್ರೈ ಮಾಡೋಣ. 3ಇಂದ ಭಾಗಿಸೋಣ, 3ಇಂದ ಗುಣಾಕಾರ ಮಾಡೋಣ. 3 ಬಂತು, 12 ಬಂತು, 1 ಬಂತು, 19 ಬಂತು, 1 ಬಂತು, 13 ಬಂತು. 3 ಮಾಡಿದ್ರೆ 13,923 ಬರುತ್ತೆ ಅಲ್ವಾ? ಬಟ್ ನಾವು ಮಾಡಬೇಕಾಗಿರೋದೇನು? 2.86. 3 ಮಾಡಿದ್ರೆ ಇಷ್ಟು ಬಂದರೆ 2.86 ಬಂದರೆ ಇದಕ್ಕಿಂತ ಕಮ್ಮಿ ಬರುತ್ತೆ. ಇಷ್ಟು ಗೊತ್ತಾಯ್ತಾ? ಇದಕ್ಕಿಂತ ಕಮ್ಮಿ ಬರುತ್ತಾ ಇಲ್ವಾ? ಬರುತ್ತೆ. ಹಾಗಾದರೆ ಇದಕ್ಕಿಂತ ಕಮ್ಮಿ ಇರೋದು ಯಾವುದು? 2 ಆಪ್ಷನ್ನು. ಇದಕ್ಕಿಂತ ಕಮ್ಮಿ ಇರೋದು ಯಾವುದು? 2 ಆಪ್ಷನ್ನು. ಈಗ ನಾವೇನು ಮಾಡೋಣ? ಚಾಣಕ್ಯವಾಗಿ ಎಲ್ಲನ್ನು 11 ಮಲ್ಟಿಪಲ್. ಸೊ 11 ಮಲ್ಟಿಪಲ್ನ ಚೆಕ್ ಮಾಡೋಣ. 2ರಲ್ಲಿ ಒಂದು ಯಾವುದಾದ್ರೂ ಒಂದು ಸಿಗುತ್ತೆ. 2 ಸಿಕ್ಕಿದ್ರೆ ಆಮೇಲೆ ಬೇಕಂದ್ರೆ ಮುಂದೆ ಮಾಡೋಣ. 2ರಲ್ಲಿ ಒಂದು ಆನ್ಸರ್ ಸಿಕ್ಬಿಟ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ 11ದು ಯಾವ ಥರ ಅಂದರೆ ಸಮ್ ಆಫ್ ಈವನ್ ಪ್ಲೇಸಸ್. ಓಕೆನಾ? ಸೊ 9 ಎಷ್ಟಾಯಿತು? 11, 12. ಓಕೆನಾ? ಸೊ 12 ಮೈನಸ್ 9, 12 ಇಲ್ಲಿ ನಮಗೆ ಸಿಕ್ತು. ಇದಾಗಬಹುದು, ಚಾನ್ಸ್ ಇದೆ. ಇದನ್ನು ನೋಡೋಣ ಒಂದ್ಸಲ. ಓಕೆನಾ? 6, 3, 9, 11, 12, 8, 2, 10. ಇದು 2 ಬಂತು. ನಮ್ಗೆ 0 ಆರ್ 11 ಬರಬೇಕು. ಬಂದಿರೋದು ಯಾವ ಆಪ್ಷನು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ಹಿಂಗಾದ್ರೂ ಮಾಡಿ. ಇಲ್ಲ ಸರ್ ಇನ್ನೂ ಬೇಕು ನಮಗೆ ಅಂದರೆ ಫಸ್ಟ್ 11ಇಂದ ಚೆಕ್ ಮಾಡಿ, ಸಿಂಪಲ್. ಸೊ ಎಲ್ಲಾನು 273.26, 273.26, 27.36 ಇದೆಲ್ಲ. ಸೊ ಫಸ್ಟ್ 11ಇಂದ ಮಾಡಿದ್ರು ನಮ್ಗೆ ಇದೇ ಆನ್ಸರ್ ಬರುತ್ತೆ ಡೆಫಿನೆಟ್ಲಿ. ಓಕೆನಾ? 14th ಕ್ವಶನ್. ಅರವಿಂದ್ ಕೆನ್ ಡೂ ಎ ವರ್ಕ್ ಇನ್ 20 days ಅಂಡ್ ಬಕ್ಷಿ ಇನ್ 22 days. ಎಕ್ಸಾಮಲ್ಲಿ ನಮ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ, ನಾವು ಬೇಗ ಮಾಡಬೇಕು. ಬಟ್ ನಿಮ್ಗೆ ಅರ್ಥ ಆಗಬೇಕು ಆಪ್ಷನ್ ಯಾವ ಥರ ಯೂಸ್ ಮಾಡ್ಕೋಬೇಕು, ನಾನು ಸ್ವಲ್ಪ ಲೇಟಾಗಿ ಹೇಳ್ತೀನಿ. ಸೊ ಅರವಿಂದ್ ಕೆನ್ ಡೂ ಎ ವರ್ಕ್ ಇನ್ 20 days, ಬಕ್ಷಿ ಇನ್ 22 days. ಇಫ್ ದೇ ವರ್ಕ್ ಆನ್ ಇಟ್ ಫಾರ್ 5 days, then the fraction of the work that is left. Okay. So 20, ಅರವಿಂದ್ 20 ಒಬ್ಬನೇ ಕೆಲಸವನ್ನು 20 ದಿನಗಳಲ್ಲಿ ಮಾಡ್ಬೋದು, ಬಕ್ಷಿ 22 ದಿನದಲ್ಲಿ. ಓಕೆ. ಸೊ ಎಲ್ ಸಿ ಎಮ್ ಎಷ್ಟಾಯ್ತು ನಮಗೆ? 220. ಇದು 11 ಇದು. ಇಫ್ ದೇ ವರ್ಕ್ ಆನ್ ಇಟ್ ಟುಗೆದರ್ ಫಾರ್ 5 days. ಒಂದು ವೇಳೆ ಅವರಿಬ್ಬರು ಸೇರಿ 5 ದಿನಗಳ ಕೆಲಸ ಮಾಡಿದ್ರೆ, ಹಾಗಾದ್ರೆ ಇಬ್ಬರದ್ದು ಎಷ್ಟಾಯಿತು? 20. 21 ಯೂನಿಟ್ಸ್ 5 ದಿನ ಕೆಲಸ ಮಾಡಿದ್ರೆ ಎಷ್ಟಾಯಿತು? 105 ಯೂನಿಟ್. 105 ಯೂನಿಟ್ ಕೆಲಸ ಮಾಡಿಬಿಟ್ಟಿದ್ದಾರೆ ಅಲ್ವಾ? ಸೊ ಎಷ್ಟು ಉಳಿತು? 115. ಸೊ ದೆನ್ ದ ಫ್ರಾಕ್ಷನ್ ಆಫ್ ದ ವರ್ಕ್ ದಟ್ ಈಸ್ ಲೆಫ್ಟ್. 115 ಉಳಿದಿದೆ ಎಷ್ಟಕ್ಕೆ? 220ಕ್ಕೆ. ಇದನ್ನ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಿ. ಓಕೆನಾ? ಸೊ 523 ಜಾ 544 543/40. ಓಕೆನಾ? ಇಷ್ಟ. ಸೊ 15th ಕ್ವಶನ್. ಇಫ್ ಎ ಇಸ್ ಈಕ್ವಲ್ ಟು 66, ಬಿ ಇಸ್ ಈಕ್ವಲ್ ಟು 68, ಸಿ ಇಸ್ ಈಕ್ವಲ್ ಟು 65, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3 ಅಂತ ಕೇಳಿದೆ. ಸೊ ಫಸ್ಟ್ ಆಫ್ ಆಲ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3ab ಇದು ಫಾರ್ಮುಲಾ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೂ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ಡೈರೆಕ್ಟಾಗಿನೂ ಮಾಡ್ಬೋದು ತೊಂದರೆ, ಬಟ್ ಹೇಳ್ಕೊಡ್ತೀನಿ. 1/2 ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಮೈನಸ್ ಎ ಹೋಲ್ ಸ್ಕ್ವೇರ್ ಅಲ್ವಾ? ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು? ಇಷ್ಟು ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಅಷ್ಟೆಲ್ಲಾನು ಮಾಡಿದ್ರು ಬರುತ್ತೆ, ಇಷ್ಟು ಮಾಡಿದ್ರೂ ಬರುತ್ತೆ. 66, 66, 66, 68, 65. 60, 60, 60 ಎಷ್ಟು? 180. 180 ಪ್ಲಸ್ 6 186, 194, 199. 1/2 ಇಂಟು 199 ಇಂಟು ಇದೇನಾದರೂ ಬರಲಿ, 2 ಇಂದ ಇದು ಡಿವೈಡ್ ಆಗಲ್ಲ, ಇದೇನಾದರೂ ಬರಲಿ. ಫಾರ್ ಎಕ್ಸಾಂಪಲ್ ಎ ಅಲ್ಲಿ ಬಿ ಹೋದರೆ 4,
66 60 2 ಸ್ಕ್ವೇರ್ 4 ಅನ್ಕೊಳ್ಳಿ ಅಲ್ವಾ. ಸೊ ಇಷ್ಟು ಅಂದರೆ ಇದರರ್ಥ 2 2 ಜಾ ಅನ್ಕೊಳ್ಳಿ. ಸೊ ಏನೇ ಮಲ್ಟಿಪಲ್ ಆದ್ರೂ ಏನಾಗಬೇಕು, 199ನ ಮಲ್ಟಿಪಲ್ ಆಗಿರಬೇಕು. 199ನ ಮಲ್ಟಿಪಲ್ ಆಗಿರಬೇಕು, ಓಕೆನಾ. ಸೊ ಇದು ಬಿಡಿ, 199 ಮಲ್ಟಿಪಲ್ ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಫಸ್ಟ್ ಪಾಯಿಂಟ್ 199 ಎಷ್ಟಾಗುತ್ತೆ, 10 ಜಾ 1990 ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ 733 ಇದೆಲ್ಲ, ಈ 3 ಚೆಕ್ ಮಾಡೋಣ ಒಂದು ಸೆಕೆಂಡ್. ಸೊ 199 ಲಾಸ್ಟಲ್ಲಿ 9 ಟೇಬಲ್ಸ್ 3 ಬರಬೇಕಂದ್ರೆ 7 ಜಾ 7 9 ಎಷ್ಟು 63 6 ಕ್ಯಾರಿ 7 9 63 ಪ್ಲಸ್ 6 ಎಷ್ಟು 69 6 ಕ್ಯಾರಿ 7 1 ಜಾ 7 7 ಪ್ಲಸ್ 6 ಎಷ್ಟು 1393. ಎಷ್ಟು ನಮಗೆ 1393. ಈ ಥರ ಡೈರೆಕ್ಟಾಗಿ ನಮಗೆ ಆನ್ಸರ್ ಸಿಗ್ಬಿಡುತ್ತೆ, ಓಕೆನಾ. ಸೊ ಇಲ್ಲ ಸರ್ ನಾವು ಕ್ಲಾರಿಟಿಯಾಗಿ ಮಾಡಬೇಕು ಅಂದ್ರೆ ನಾವು ಕ್ಲಾರಿಟಿಯಾಗಿ ಮಾಡ್ಬೋದು. ಇದಲ್ವಾ ಇದು 17th ಕ್ವಶನ್. ಸಮ್ ಅಮೌಂಟ್ ಆಫ್ ಮನಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ 3 ಫ್ರೆಂಡ್ಸ್ A, B and C 5:3:8. If the excess profit of A as compared to B is 600, then what is the total profit share? 5:3:8 ಇದೆ. ಸೊ A as compared to B 600 ಎಕ್ಸೆಸ್ ಇದೆ. ಎಷ್ಟು ಜಾಸ್ತಿ ಇದೆ 2 2ನ ವ್ಯಾಲ್ಯೂ ಎಷ್ಟು 600. ಟೋಟಲ್ನ ಫೈಂಡ್ ಔಟ್ ಮಾಡಿ ಅಂತಾರೆ. 8 + 3 ಎಷ್ಟು 11 11 + 5 ಎಷ್ಟು 6. ಸೊ 3 ಜಾ 16 3 ಎಷ್ಟು 48 4800. So 18th question. Two varieties of rice A and B are sold in a shop. Rice A cost is 30 per kg for the shopkeeper, whereas rice B costs is 40 per kg for the shopkeeper. 60 kg of rice A and 50 kg of rice B sold by shopkeeper. The rice A is sold at 10% loss and overall profit is what should be done rice B. ಅಂಗಡಿಯವನು 2 ವಿಧ ಅಕ್ಕಿ ತಗೊಂತಾನೆ. ಅಕ್ಕಿ ಒಂದು 30 kg, ಅಕ್ಕಿ 2 40 kg. ಅಷ್ಟು ಬರ್ಕೊಳ್ಳೋಣ. ಅಕ್ಕಿಯೇ 30 kg, ಅಂಗಡಿಕರನು 60 kg 60 kg ಮಾರಾಟ ಮಾಡ್ತಾನೆ. ಇಲ್ಲೆಷ್ಟು ಮಾರಾಟ ಮಾಡ್ತಾನೆ 50 kg ಮಾರಾಟ ಮಾಡ್ತಾನೆ. ಫಸ್ಟ್ ಫೈಂಡ್ ಔಟ್ ಮಾಡೋಣ. ಇದೆಷ್ಟಾಯಿತು 1800, ಇದೆಷ್ಟಾಯಿತು 2000. ಈಗ ಎ ಅನ್ನು 10% ನಷ್ಟದಲ್ಲಿ ಮಾರಿದ್ದಾರೆ, 10% ನಷ್ಟದಲ್ಲಿ ಮಾರಿದ್ದಾರೆ ಅಂದರೆ 180. 1800 ಅಲ್ಲಿ 180 ಮೈನಸ್ ಮಾಡಿದ್ರೆ 1620. ಓಕೆ, ಮತ್ತು ಒಟ್ಟಾರೆ ಲಾಭ 20% ಇದ್ದರೆ, ಒಟ್ಟಾರೆ ಮೀನ್ಸ್ ಇದು 3800 ಆಯಿತು. ಇದಕ್ಕೆ 20% ಲಾಭ. 5 1 ಜಾ 5 7 ಜಾ 35 30 ಉಳಿತು ಮೀನ್ಸ್ 6 6 ಜಾ 36 6 ಕ್ಯಾರಿ 4560 ಆಯಿತು ಅಲ್ವಾ. 4560 ಆಯಿತು. 1620ಅಲ್ಲಿ 4560 ಅಲ್ಲಿ 1620 ಹೋದರೆ ಇನ್ನು ಬಿ ಸಿಗುತ್ತೆ ಅಲ್ವಾ. 0 4 15 9 3 1 2 2940 ಆಯಿತು. 10% ನಷ್ಟ, ಇವನಿಗೆ ಸ್ವಲ್ಪ ಲಾಭ ಆಗಿದೆ, ಓಕೆನಾ. ಓವರಾಲ್ ಪ್ರಾಫಿಟ್ ವಾಟ್ ಶುಡ್ ಬಿ ದ ಪ್ರಾಫಿಟ್ ಮೇಡ್ ಆನ್ ರೈಸ್ ಬಿ. ಹಾಗಾದರೆ ಎಷ್ಟು ಲಾಭ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಜಾಸ್ತಿ ಇದೆ 940 ಡಿವೈಡೆಡ್ ಬೈ ಎಷ್ಟು ಇತ್ತು 2000. ಪರ್ಸೆಂಟೇಜ್ ಬೇಕಂದ್ರೆ 800. 10 40 ಹೋಯಿತು 40 ಹೋಯಿತು 2 1 2 47. ಸೊ ಹಾಗಾದರೆ ಬಿಗೆ ಎಷ್ಟು ಲಾಭ 47% ಲಾಭ. So 19th question. There are 5 different ages of the group in the all. If the mean of their ages is 50 and its variance is 32 times of it, then find the standard deviation and coefficient of variance. First of all 5 mean ಎಷ್ಟು 50, ವೇರಿಯನ್ಸ್ ಎಷ್ಟು ಅಂತ 32 ಟೈಮ್ಸ್ ಇಂಟು 32 ಟೈಮ್ಸ್ ಮಾಡಿದ್ರೆ ವೇರಿಯನ್ಸ್ ಸಿಗುತ್ತೆ. ಸೊ 32 5 ಎಷ್ಟು 1600 ಇಷ್ಟಾಯಿತು. ಫೈಂಡ್ ದ ಸಮ್ ಆಫ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಫಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ √1600 ವ್ಯಾಲ್ಯೂ ಎಷ್ಟು 40 ಡಿವೈಡೆಡ್ ಬೈ ಮೀನ್ ಎಷ್ಟು 50. 0 0 ಕ್ಯಾನ್ಸಲ್, ಇದೆಷ್ಟಾಯಿತು 1.8 ಆಯಿತು. 0.8
0.8 and coefficient of variance. So 1600ಗೆ ಎಷ್ಟು 40. ಸೊ ಇದೇ ನಮಗೆ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ನಾ. ಸೊ 40 ಪ್ಲಸ್ 0.8 ಎಷ್ಟಾಯಿತು ನಮಗೆ 40.8. ಸಾರಿ, ಇದು ಮೀನು, ಇದು ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್. ಹಾಗಾದ್ರೆ ನಮ್ಗೆ ಎಷ್ಟು ಬಂತು 40.8. ಸೊ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಅಂದರೆ ಓಕೆನಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್, ಅವಾಗ ನಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಸಿಗುತ್ತೆ. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು 40. 0.8 ಎಷ್ಟಾಯಿತು 40. So 20th question. Anna can complete 33.3% of work. 33.3 means 1/3. And Indu can complete 40%. 40% means 2/3 of the work in 18 days. If Anna, Indu and Mini together can complete the work in 15 days and they get total wages of is 10,200, then find the wages received by Indu. So 1 value 10, 3 value ಎಷ್ಟಾಯಿತು 30, 2 value 18 ಆದರೆ 5 value ಎಷ್ಟು 90, 45. ಸೊ ಹಣ 30 ಡೇಸಲ್ಲಿ ಕೆಲಸ ಮಾಡ್ತಾರೆ. ನೋಡ್ರೆ ಇಂದು 45 ಡೇಸಲ್ಲಿ 3 ಜನ ಕೆಲಸ ಸೇರಿ ಮಿನಿ ಹಣ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ 15 ದಿನದಲ್ಲಿ. ಹಾಗಾದರೆ ಎಲ್ ಸಿ ಎಮ್ ಎಷ್ಟು 90, 30 3 ಜಾ 45 2 ಜಾ 15, ಹಣದು 3, ಇಂದುದು 2, ಇನ್ನು ಉಳಿದಿರೋದು 6ಅಲ್ಲಿ 5 ಹೋದರೆ 1 ಓಕೆನಾ. ಸೊ ಟೋಟಲ್ ವೇಜಸ್ ಎಷ್ಟು 6ನ ವ್ಯಾಲ್ಯೂ. 6ನ ವ್ಯಾಲ್ಯೂ ಎಷ್ಟಾಯ್ತು ನಮಗೆ 1100. 1 6 ಎಷ್ಟು ಉಳಿತು 4, 42 ಮೀನ್ಸ್ 17. ಅವ್ರು ಏನು ಕೇಳಿದ್ರೆ ಫೈಂಡ್ ದ ವೇಜಸ್ ರಿಸೀವ್ಡ್ ಬೈ ಇಂದು. ಇಂದುದೆಷ್ಟು 2 ಇಂಟು 17 ಎಷ್ಟಪ್ಪ 34 ಸ್ಟಾರ್ಟಿಂಗ್. ಸೊ 3400. 21th ಕ್ವಶನ್. ದ ವ್ಯಾಲ್ಯೂ ಆಫ್ 9 ಇಂಟು 6 ಡಿವೈಡೆಡ್ ಬೈ 24 ಮಾಡೋದು. 9 ಇಂಟು divided by 24 plus 8 by 2 into 5 minus 30 by 4 into 4 plus 27 into 5 by 9 ಅಂತ. ಸೊ 1 ಜಾ 4 ಜಾ 2 ಹಿಂಗೆ ಇಟ್ಕೊಳ್ಳೋಣ 10. 2 15 by 8 ಓಕೆನಾ. 30 16 15 by 8. 2 1 ಜಾ ಎಷ್ಟಾಯಿತು 9 by 4 ಪ್ಲಸ್ 8 by 10 ಮೈನಸ್ 15 by 4 ಪ್ಲಸ್. ಸೊ 4 10 4 ಎಲ್ ಸಿ ಎಮ್ ಎಷ್ಟಪ್ಪ 40. ಸೊ 10 ಜಾ ಮಾಡಿದ್ರೆ ಮೇಲ್ಗಡೆ 10 ಮಾಡಿದ್ರೆ 9, 4 ಜಾ ಮಾಡಿದ್ರೆ ಮೇಲ್ಗಡೆ ಮಾಡಿದ್ರೆ 32. ಇದು 4 10 ಜಾ ಮಾಡಿದ್ರೆ ಅದೆಷ್ಟು 50. ಇಲ್ಲಿಷ್ಟು 8 8 ಐದ್ಲೆ 15 4 8 ಐದ್ಲೆ 40 15 ಐದ್ಲೆ ಎಷ್ಟು 70 ಪ್ಲಸ್ 1 40 ಬರಬೇಕು. 140 ಜಾ ಇದು 1540 ಜಾ ಎಷ್ಟು 600 ಓಕೆನಾ. 90ಅಲ್ಲಿ 75 ಅಂದರೆ 15 15 ಪ್ಲಸ್ 32 ಎಷ್ಟು 47 47 ಪ್ಲಸ್ 600 ಎಷ್ಟು 647 ಡಿವೈಡ್ ಬೈ ಎಲ್ ಸಿ ಎಮ್ ಎಷ್ಟು 40. ಅದೇ ನೋಡ್ತಾ ಇದ್ದೀನಿ ಎಲ್ಲಿ ಮಿಸ್ ಆಯಿತು. 22nd question. In a triangle XYZ, M and N are the points on sides XY and XZ respectively, such that MN parallel to YZ, MN is equal to 3 cm, YZ is equal to 6. Find the ratio of the area of the triangle XY parallelogram MNZY. The triangle is M and N are the points on the side of X. M and N points such that MN parallel to
xz. Mn is equal to 3, z is equal to 6. Find the ratio of the area of the triangle. ಸೊ ಇಲ್ಲಿ ನಮ್ಗೆ ಏನಿದೆ, ಸಿಮಿಲರ್ ಇದೆ. ಸೊ ಎಕ್ಸ್ ಎಮ್ ಎನ್ ಎಕ್ಸ್ ವೈ ಜೆಡ್ ಸಿಮಿಲರ್ ಟು ಏನು, ಎಕ್ಸ್ ಎಮ್. ಓಕೆನಾ. ಸೊ ಬಿಕಾಸ್ ಒಂದೇ ಪಾಯಿಂಟ್ ಇದೆ, ಹಾಗಾಗಿ ಸಿಮಿಲರ್ ಇದೆ. ಸೊ ಸಿಮಿಲರ್ ಇದ್ರೆ ಎಕ್ಸ್ ವೈ ಜೆಡ್ ಬೈ ಎಕ್ಸ್ ಎಮ್ ಎನ್ ಆದ್ರೆ ಏನಾಗುತ್ತೆ, 6/3 6 2 ಜಾ ಎಷ್ಟಾಯ್ತು ನಮಗೆ, 4 ಆಯ್ತು. 4/1 ಓಕೆನಾ. 4/1 ಎಕ್ಸ್ ವೈ ಜೆಡ್ದು ಅಂಡ್ ಎಕ್ಸ್ ಎಮ್ ಎನ್ದು. ಸೊ ಇದರಲ್ಲಿ 4ಅಲ್ಲಿ 1 ತೆಗೆದ್ರೆ ಎಷ್ಟು, ಇದನ್ನು ಕೇಳಿದ್ದಾರೆ ಅಲ್ವಾ, ಪ್ಯಾರಲೋಗ್ರಾಮು. ಈ ಪ್ಯಾರಲೋಗ್ರಾಮ್ ಎಷ್ಟು ಬಂತು, 3. ಸೊ ಎಕ್ಸ್ ವೈ ಜೆಡ್ ಎಷ್ಟು ಬಂತು, 4. ಹಾಗಾದ್ರೆ 4:4 ಏನ. 23rd question. If 1000 small spherical balls can be made from a large sphere of a radius 20, find the radius of the small spherical ball. 1000 small spherical balls. 1000 volume of sphere ಎಷ್ಟು, 4/3 pi r cube is 4/3 pi r cube. ಇದರ ವ್ಯಾಲ್ಯೂ ಎಷ್ಟು, 20 cube. ಸೊ 20 cube means 8000 ಆಯಿತು. ಸೊ 4/3 pi ಇದು ಹೋಯ್ತು, ಇದು ಹೋಯ್ತು. 1001 ಜಾ 1008 ಜಾ. ಸೊ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 8 ಅಂದರೆ ಆರ್ ಇಸ್ ಈಕ್ವಲ್ ಟು ಎಷ್ಟು, 2. ಸ್ಮಾಲ್ ಎಷ್ಟು ಬಂತು, ಓಕೆನಾ. 24th question. Find the number of odd factors 2 cube into 3 square into 5 to the power of 1 into odd factors ಕೇಳಿದೆ. ಆಡ್ ನಂಬರ್ಸ್ ಯಾವುವು ಅಲ್ವಾ. ಸೊ ಫ್ಯಾಕ್ಟರ್ಸ್ ಮೀನ್ಸ್ n+1. 3 ಸ್ಕ್ವೇರ್ ಇದೆ, ಸ್ಕ್ವೇರ್ ಎಷ್ಟಿದೆ, 2+1 ಆಯಿತು. ನೆಕ್ಸ್ಟು 1 ಇದೆ, ಹಾಗಾದರೆ 1+1. ನೆಕ್ಸ್ಟು 3 ಇದೆ ಅಂದರೆ 3+, 4 ಇಂಟು 2 ಇಂಟು 3 2 6 6 4 20. ಆದರೂ ಓನ್ಲಿ ಆಡ್ ಫ್ಯಾಕ್ಟರ್ಸ್ ಎಷ್ಟು, 24 ಫ್ಯಾಕ್ಟರ್ಸ್. 25th question. A cylindrical vessel with a radius of 9 cm, height of 6 cm, melting a number of spherical balls of diameter 3 cm. The minimum number of balls melted. Cylindrical vessel ಅದರ ವ್ಯಾಸ 9 cm, ಎತ್ತರದ 6 cm ಸಿಲಿಂಡರ್ ಪಾತ್ರ. ವ್ಯಾಸ 3 cm ಇರುವ ಹಲವು ಗೋಳಾಕಾರದ ಲೋಹದ ಚೆಂಡುಗಳನ್ನು ಕರಗಿಸಲಾಗ್ತದೆ, ಮೆಲ್ಟ್ ಮಾಡ್ತಾರೆ. ನೋಡೋಣ. ಸಿಲಿಂಡ್ರಿಕಲ್ ಎಷ್ಟು ನಮಗೆ, pi r ಸ್ಕ್ವೇರ್ ಹೆಚ್ಚು is equal to ಸ್ಫೆರಿಕಲ್ ಎಷ್ಟು, 4/3 pi r ಕ್ಯೂಬ್. ಓಕೆ, ಪೈ ಹೋಯ್ತು. ಆರ್ನ ವ್ಯಾಲ್ಯೂ ಎಷ್ಟು, 9 ಸ್ಕ್ವೇರ್, ಇಟ್ ಈಸ್ 8. ಹೆಚ್ಚಿನ ವ್ಯಾಲ್ಯೂ ಎಷ್ಟು, 6. 4/3 ಆರು ಗೊತ್ತಿಲ್ಲ, ಡಯಾಮೀಟರ್ ಕೊಟ್ಟಿದ್ದಾರಾ. ಸೊ ಡಯಾಮೀಟರ್ 3 ಅಂದರೆ ಆರ್ ಎಷ್ಟು, 3/2 ಹೋಲ್ ಕ್ಯೂಬ್. ಓಕೆನಾ. ಸೊ 81 ಇಂಟು 6 ಇಸ್ ಈಕ್ವಲ್ ಟು 4/3 ಇಂಟು 9 ಕ್ಯೂಬ್ ಎಷ್ಟು, 27/2 ಕ್ಯೂಬ್ ಎಷ್ಟು, 8. 4 1 ಜಾ 3 1 ಜಾ 9 1 ಜಾ 9 ಜಾ 9 6 ಜಾ 54. 1 2 ಈ ಕಡೆ ಹೋದರೆ 54 ಇಂಟು 2 ಎಷ್ಟು, 108. ಸೊ 108 ಮಿನಿಮಮ್ ಎಷ್ಟು ಬಾಲ್ಸ್ ಬೇಕು ನಮಗೆ, 108 ಬಾಲ್ಸ್ನ ಮೆಲ್ಟ್ ಮಾಡಬೇಕು. ಓಕೆನಾ. 26th question. The price of the 4 bottles and 3 milk packets is rupees 2100, and the price of 5 water bottles and 2 milk packets is 1750. Find the price of 1 water bottle and 1 milk packet. ಓಕೆ, ನಾವು ಆಲ್ಜಿಬ್ರಾ ಮಾಡಿದಾಗ ಹೇಳಿದ್ದೆ ಹಿಂಗೆ ಈಕ್ವೇಷನ್ ಮಾಡ್ಕೋಬೇಕು. 4 ವಾಟರ್ ಬಾಟಲ್ 4x, 3 ಮಿಲ್ಕ್ ಇಟ್ ಮೀನ್ಸ್ 3y is equal to 2100. ಫಸ್ಟ್ ಒಂದು. ಸೆಕೆಂಡ್ದೇನು 5 ವಾಟರ್ ಬಾಟ್ಲು ಪ್ಲಸ್ 2 ಮಿಲ್ಕ್ ಪ್ಯಾಕೆಟ್ಸ್ ಎಷ್ಟು 175 ಅಲ್ವಾ. ನಾವು ಫಸ್ಟ್ ಒಂದು ವಾಟರ್ ಬಾಟ್ಲ್ ಆದರೂ ಫೈಂಡ್ ಔಟ್ ಮಾಡಬೇಕು, ಇಲ್ಲ ಒಂದು ಮಿಲ್ಕ್ ಆದರೂ ಫೈಂಡ್ ಔಟ್ ಮಾಡಬೇಕು. ಆಗ ಯಾವುದಾದ್ರೂ ಒಂದು ಈಕ್ವಲ್ ಮಾಡ್ಕೋಬೇಕು. ಯಾವುದಾದ್ರು ಒಂದು ಈಕ್ವಲ್ ಮಾಡ್ಕೋಬೇಕಂದ್ರೆ 20 ಅಲ್ವಾ. ಫಾರ್ ಎಕ್ಸಾಂಪಲ್ 4 ಇಂಟು 5 5 ಇಂಟು 5 ಇದು 20 ಆಗೋಯ್ತು. ಅವಾಗ ನಮ್ಗೆ ಏನು ಸಿಗುತ್ತೆ, ಮಿಲ್ಕ್ ಪ್ಯಾಕೆಟ್ ಸಿಗುತ್ತೆ. ಸೊ 20 ಬೇಕಂದ್ರೆ 5ರಿಂದ ಮಲ್ಟಿಪಲ್ ಮಾಡಬೇಕಲ್ವಾ. ಸೊ ಆಗೇನಾಗುತ್ತೆ, ಇದು 20x ಪ್ಲಸ್ 5 ಇಂಟು 3 ಎಷ್ಟು 15y ಇಕ್ವಲ್ 21 ಇಂಟು 5 ಎಷ್ಟು 105. ಕೆಳಗಡೆದು 4 ಅಲ್ವಾ. ಸೊ ಕೆಳಗಡೆದು 20x
2 4 ಎಷ್ಟು 8y is equal to 175 into 4 350 that is 7000 ಆಗುತ್ತೆ. ಸೊ 175 into 4 350 15 ಇದು ಹೋಯ್ತು 15 ಅಲ್ಲಿ 8 ಹೋದ್ರೆ ಎಷ್ಟು 7y. ಸೊ 10,000y 500 ಅಲ್ಲಿ 7,000 ಹೋದ್ರೆ 3,500. ಸೊ y is equal to ಎಷ್ಟು ಬಂತು 500 ಅಲ್ವಾ. y is equal to 500 ಇಟ್ ಮೀನ್ಸ್ ಮಿಲ್ಕ್ ಪ್ಯಾಕೆಟ್ಸ್ದು 500 ಬಂತು ಓಕೆನಾ. ಸೊ ಅವ್ರು ಏನು ಕೇಳಿದ್ದಾರೆ ಫೈಂಡ್ ದ ಪ್ರೈಸ್ ಆಫ್ 1 ವಾಟರ್ ಬಾಟಲ್ ಆ್ಯಂಡ್ 1 ಮಿಲ್ಕ್ ಪ್ಯಾಕೆಟ್ 500 ಇರಬೇಕು ಆಪ್ಷನಲ್ಲಿ ಇದೆ ಓಕೆನಾ. ಬೇಕಂದ್ರೆ ಅದು 500 ಮಾಡಬೇಕಂದ್ರೆ ಇಲ್ಲಿ 500ನ ಪುಟ್ ಮಾಡಿ ನಾವು ಮಾಡ್ಬೋದು. ಸೊ 500 ಪುಟ್ ಮಾಡಿದ್ರೆ 1500 ಆಯಿತು. 2100 ಅಲ್ಲಿ 1500 ಹೋದ್ರೆ 600. 600 ಡಿವೈಡ್ ಬೈ 4 ಎಷ್ಟು 150. 27th question. The monthly salary of a man was rupees 13,500 and the expenditure were 9,000. Next year his salary will be increased by 14. Expenditure will increase by 7%. Find the percentage of his increased savings. ಒಬ್ಬ ವ್ಯಕ್ತಿ ಮಾಸಿಕ ಸಂಬಳ 13,500 ರೂಪಾಯಿ. ಇನ್ಕಮ್ ಈಸ್ ಈಕ್ವಲ್ ಟು ನಮಗೇನು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಅವ್ರ ಸಂಬಳ ಎಷ್ಟು 13,500 ರೂಪಾಯಿ. ಎಕ್ಸ್ಪೆಂಡಿಚರು 9,000 ಅಂತೆ. ಸೊ ಇನ್ಕಮ್ ಇಷ್ಟಾದರೆ ಎಕ್ಸ್ಪೆಂಡಿಚರ್ ಇಷ್ಟಾದರೆ ಇನ್ನು ಉಳಿದಿರೋದು ಸೇವಿಂಗ್ಸು. 13,500 ಅಲ್ಲಿ 9,000 ಹೋದರೆ ಇನ್ನು ಉಳಿದಿರೋದು ಎಷ್ಟು 4,500. ಓಕೆ ಇಲ್ಲಿ ನೋಡಿದ್ರೆ 4,500 ಒನ್ ಜಾ ಐ ಮೀನ್ 45 ಒನ್ ಜಾ 45 ಟೂ ಜಾ 45 ತ್ರೀ ಜಾ. ಇದು ನಾವು 300 200 100 ಅಂತ ತಗೊಳ್ಳೋಣ ಅಲ್ವಾ, ಈಸಿ ಆಗುತ್ತೆ ಅಂತ ಓಕೆನಾ. ಸೊ ಈಗ ಏನು ಹೇಳಿದರೆ ನೆಕ್ಸ್ಟ್ ಇಯರ್ ಈ ಸ್ಯಾಲ್ರಿ ವಿಲ್ ಬಿ ಇನ್ಕ್ರೀಸ್ಡ್ ಬೈ 14%. ನೆಕ್ಸ್ಟ್ ಇಯರ್ ಇವ್ರಿಗೆ 14% ಇನ್ಕ್ರೀಸ್ ಆಗುತ್ತೆ. 14 3 ಎಷ್ಟಪ್ಪ 40 ಅಂದರೆ 42 ಇನ್ಕ್ರೀಸ್ ಆಯಿತು. 300ಗೆ 42 ಇನ್ಕ್ರೀಸ್ ಆದರೆ 342 ಈಕ್ವಲ್ ಟು ಎಕ್ಸ್ಪೆಂಡಿಚರ್ ವಿಲ್ ಇನ್ಕ್ರೀಸ್ ಬೈ 7%. ಸೊ 7 into 2 ಎಷ್ಟು 14. 200ಗೆ 14 ಆ್ಯಡ್ ಮಾಡಿದ್ರೆ ಎಷ್ಟು 214. ಸೊ 342 ಅಲ್ಲಿ 214 ಹೋದರೆ ಎಷ್ಟು ಅಲ್ಲಿ ಹೋದರೆ 8 ಇದು 12 128 ಬಂತು. ಸೊ 100ಗೆ 128ಗೆ ಎಷ್ಟು ಜಾಸ್ತಿ ಆಗಿದೆ ಸೇವಿಂಗ್ಸು. ಸೊ ಸೇವಿಂಗ್ಸ್ ಎಷ್ಟು 28% ಇನ್ಕ್ರೀಸ್ ಓಕೆನಾ. ಸೊ 28th question. Find the value of the given expression. Cosec 30 into cos 45 plus sec 30 into sin 60 tan 45 into cosec 30. Now, cosec 30 means 2, cos 45 means 1 by root 2. Sec 30 means 2 by root 3 into sin 30 means root 3 by 2. Now 2 cancel, root 3 cancel. Tan 45 means 1. Cosec 30 means 2. Okay, so 2 into 1 by root 3 by 2 plus 1 ಇದೆಲ್ಲ ಇಷ್ಟು ಉಳಿಯುತ್ತೆ. ಸೊ 2 by root 2ನ ನಾವು ಏನಂತ ಬರ್ಕೋಬೋದು root 2 ಅಂತ ಬರ್ಕೋಬೋದು ಅಂದರೆ ಇಲ್ಲಿ 2 into root 2 ಮಾಡಿ ಇಲ್ಲೂ ಸಮೇತ root 2 into root 2 ಮಾಡಿದ್ರೆ ರೂಟ್ ಕ್ಯಾನ್ಸಲ್ 2 ಉಳಿಯುತ್ತೆ. ಇದೇನಾಯಿತು 2 root 2 ಡಿವೈಡ್ ಬೈ 2 ಅಂದರೆ ರೂಟ್ 2 ಉಳಿಯುತ್ತೆ ಓಕೆನಾ. ಸೊ ರೂಟ್ 2 ಆಯಿತು ಇದು ಪ್ಲಸ್ ಇಲ್ಲಿ ಏನು ಉಳಿದಿದೆ ಇನ್ನು 1 ಉಳಿದಿದೆ 1 ಡಿವೈಡೆಡ್ ಬೈ ಕೆಳಗಡೆ ಏನು ಉಳಿದಿದೆ 2 ಉಳಿದಿದೆ. ಆನ್ಸರ್ ಎಷ್ಟು ಬಂತು ರೂಟ್ 2 ಪ್ಲಸ್ 1 ಬೈ 2. ಆನ್ಸರ್ ನಮ್ಗೆ ಎಷ್ಟು ಬಂತು ರೂಟ್ 2 ಪ್ಲಸ್ 1 ಬೈ 2. 30th question. If 2 3 7 8 3z is divisible by 9, find the value of z. It is single digit value. 9 ಫೈಂಡ್ ಔಟ್ ಮಾಡಬೇಕು. ಸೊ ಅಂದರೆ ಡೀಟೇಲ್ಸ್ ಅನ್ನು ಚೆಕ್ ಮಾಡಬೇಕು. 7 2 ಹೋಯಿತು 3 3 ಎಷ್ಟು 6 6 8 ಎಷ್ಟು 14. 14ಗೆ ಏನು ಮಾಡಿದ್ರೆ ಏನು ಆ್ಯಡ್ ಮಾಡಿದ್ರೆ 9ಇಂದ ಹೋಗುತ್ತೆ 4 ಆ್ಯಡ್ ಮಾಡಿದ್ರೆ 9ಇಂದ ಹೋಗುತ್ತೆ ಓಕೆನಾ. ಸೊ ಇಷ್ಟು ಈ ಒಂದು ಕ್ಲಾಸು. ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸ್ನೇಹಿತರಿಗೆ ಯಾರೆಲ್ಲ NTPCಗೆ ಪ್ರಿಪ್ರೇಷನ್ ಇದ್ದರು ಅವ್ರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ಸೊ ಮತ್ತೆ ಒಳ್ಳೊಳ್ಳೆ ಟಾಪಿಕ್ಸಿಂದ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.